ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹುರುಳುಗುರ್ಕಿ ಸಮೀಪವಿರುವ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಈ ಕಾಲೇಜಿನಲ್ಲಿ ನಡೆದ ಅಂತಿಮ ವರ್ಷ ವಿದ್ಯಾರ್ಥಿಗಳ ವತಿಯಿಂದ ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳಿಗೆ ಫ್ರೆಶರ್ಸ್ ಡೇ ಮತ್ತು ಅಧ್ಯಕ್ಷರೊಡನೆ ಔತಣಕೂಟ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜ ಸೇವೆ, ಪರಿಸರ ಪ್ರೇಮ, ತಂದೆ ತಾಯಿ, ಗುರು ಹಿರಿಯರನ್ನ ಗೌರವಿಸುವಂತಹ ಗುಣಗಳು ಇತರರಿಗೆ ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ. ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಸಂಸ್ಥಾಪಕ ಪ್ರೊಫೆಸರ್ ಎಸ್.ಆರ್. ಮಂಡಲ್ ಮಾತನಾಡಿ, ಸಂತೋಷದಾಯಕ ತರಗತಿಗಳು ವಿದ್ಯಾರ್ಥಿಗಳಲ್ಲಿನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಆಂತರಿಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಪಠ್ಯಕ್ರಮದ ಬಳಕೆ, ಶ್ರೇಷ್ಠ ಜೀವನ, ಬದಲಾವಣೆ, ಆದರ್ಶ ವ್ಯವಹಾರ, ಸಮಾಜದ ಜನರನ್ನ ಗೌರವಿಸುವಂತಹ ಗುಣಗಳನ್ನು ಕಲಿಸುತ್ತೆ. ಆರ್ಸಿಎಂಬಿ ಕಾಲೇಜು ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಭಾಗಕ್ಕೆ ಸೇರಿದ ಕಾಲೇಜಾಗಿದ್ದು ದಕ್ಷಿಣ ಭಾರತದ 5ನೇ ಉತ್ತಮ ದರ್ಜೆಯ ಕಾಲೇಜು ವಿಭಾಗಕ್ಕೆ ಸೇರಿದ್ದಾಗಿದೆ. ಇಂಡೋ ಗ್ಲೋಬಲ್ ಚೇಂಬರ್ ಆಫ್ ಮ್ಯಾನೇಜ್ಮೆಂಟ್ ಅವರು ನಮ್ಮ ಆರ್ಸಿಎಂ ಕಾಲೇಜಿಗೆ ಉತ್ತಮ ಇಂಡೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಪ್ರಶಸ್ತಿ ನೀಡಿರೋದು ಮತ್ತೊಂದು ಗರಿ ಅಂತ ಸಂತೋಷವನ್ನ ವ್ಯಕ್ತಪಡಿಸಿದರು. Every year around 200 students are passing out, and for these 200 students we are bringing more than 160 companies for their placement. Most of the students walks away with multiple job offers. The student satisfaction rating is very high in the campus as we are focusing on their holistic development. ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜ್ನ ವಿದ್ಯಾರ್ಥಿನಿ ಭಾರ್ಗವಿ ಮಾತನಾಡಿ, ವಿದ್ಯಾರ್ಥಿಗಳನ್ನು ಉತ್ತಮವಾದ ಮಾರ್ಗದತ್ತ ಕೊಂಡೊಯ್ಯುವ ಸಂಸ್ಥೆಯಾಗಿದ್ದು ವಿದ್ಯಾರ್ಥಿಗಳ ಪ್ರಗತಿಯತ್ತ ಶ್ರಮಿಸುತ್ತಿರುವುದು ಶ್ಲಾಘನೀಯ ಅಂತ ತಿಳಿಸಿದರು. ನಮಗೆ ನಾವು ಬರುವಾಗ ನಮ್ಗೆ ಕೂಡ ಆಗಿತ್ತು ಇದು, ಬಟ್ ಈಗ ನಮ್ಮ ಜೂನಿಯರ್ಸ್ ಬಂದಿದ್ದಾರೆ, ಸೊ ಅವರಿಗೆ ಈಗ ಇದು ಮಾಡ್ತಿದ್ದೇವೆ ನಾವು. ಆ್ಯಂಡ್ ಇದು ಲೈಕ್ ಒಂದು ಪಾರ್ಟಿ ಥರನೇ ಇರುತ್ತೆ. ಸರ್ಕ ಅಂತ ಇರುತ್ತೆ, ಊಟ ತಿಂಡಿ, ಡಿಜೆ, ಡಾನ್ಸ್ ಎಲ್ಲ ಇರುತ್ತೆ. ಫುಲ್ ಪಾರ್ಟಿ. ಜಸ್ಟ್ ವೆಲ್ಕಮ್ ಟು ಜೂನಿಯರ್ಸ್. ಇವತ್ತು ಫ್ರೆಶರ್ಸ್ ಎಷ್ಟು ಜನ ಬಂದಿದ್ದಾರೆ? ಐ ಥಿಂಕ್ ಸ್ಟ್ರೆಂತ್ ಇಸ್ ಅದೇ 100-150 ಇದ್ದಾರೆ ಸ್ಟೂಡೆಂಟ್ಸ್, ಬಟ್ ಅರೌಂಡ್ 100 ಮಂದಿ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಕಾಲೇಜಿನ ವಿದ್ಯಾರ್ಥಿಯೊಬ್ಬರು ಆಂಗ್ಲ ಭಾಷೆಯಲ್ಲಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ರು. So this time we tried our best to we organized everything and we asked from the juniors how they are feeling. They are from last 1 month, so their experience is different from others. My experience is very good. The faculty here, they are very friendly with us. ಈ ಸಂದರ್ಭದಲ್ಲಿ ಕಾಲೇಜಿನ ಡೀನ್ ಕಮಲ್, ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ವಂದನಾ ರಾಜೇಶ್, ಯೋಗ ಮತ್ತು ಧ್ಯಾನ ಕೇಂದ್ರದ ನಿರ್ದೇಶಕ ಹ್ಯಾಫಿ ಫಿಟ್ನೆಸ್ ನಿರ್ದೇಶಕ ಪೃಥ್ವಿ, ಅಸೋಸಿಯೇಟ್ ಪ್ರೊಫೆಸರ್ ಎಸ್ ಜಬೀವುಲ್ಲಾ ಹಾಗೂ ಅಧ್ಯಾಪಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ರಾಜು ಗೌಡ.